ಅಕ್ಕ ತೋರ್ಸ. ಈ ಪಿಂಕಿ ಏನೇ ಆಗಿದೆ ನಿನ್ಗೆ? ಏನದು ತೋರ್ಸೆ ಅಂತ ನನ್ನ ತಲೆ ತಿಂತಿದ್ಯಾ? ಬಾವನ್ ಫೋಟೋ ತೋರ್ಸು, ನಾನು ನೋಡ್ಬೇಕು. ತೋರ್ಸೆ ಪ್ಲೀಸ್. ನನ್ನ ಹತ್ರ ಯಾವ ಬಾವನ್ ಫೋಟೋನು ಇಲ್ಲ ಕಣೆ. ನಾನು ನಿಜವಾಗ್ಲೂ ಅಕ್ಕನ ಫೋನಲ್ಲಿ ನೋಡಿದ್ದು ಬಿಟ್ಟೆ. ಹೇಳಿದ್ರೆ ಕೇಳ್ಬೇಕು ಪಿಂಕಿ, ಹಠ ಮಾಡ್ಬೇಡ ನೀನು. ನನ್ನ ಹತ್ರ ಇದ್ರೆ ತೋರಿಸ್ತಿರ್ಲಿಲ್ವಾ? ಅಕ್ಕನ ಫೋನಲ್ಲೇ ತೋರಿಸಿದ್ದು ಕಣೆ. ಅಕ್ಕ ಬರ್ತಾಳಲ್ಲ ಅವಳ ಫೋನಲ್ಲಿ ನೋಡು, ಇಲ್ಲಾಂದ್ರೆ ಅವಳು ಫೋನ್ ಮಾಡಿ ಹೇಳ್ಬಿಟ್ಟು ಫೋಟೋ ಕಳಿಸ್ಕೊ. ನನ್ನ ತಲೆ ಯಾಕೆ ತಿಂತಿದ್ಯಾ ನೀನು? ಏನ್ರಿ ಇದು ನೀವು? ಏನ್ ಹಿಂಗೆ ಆಡ್ತಿದ್ದೀರಿ ಇಬ್ರು? ಚಿಕ್ಕ ಮಕ್ಳ ನೀವು? ಕತ್ತೆ ಕೊಯ್ಸಾಕಂಗೆ ವಯಸ್ಸಾಗಿದೆ. ಏನ್ ಹಿಂಗೆ ಆಡ್ತಿರೋದು? ಅಮ್ಮ ನೋಡಮ್ಮ ಹೆಂಗೆ ಹಿಂಸೆ ಕೊಡ್ತಾ ಇದ್ದಾಳ ಅಂತ ಇವಳು. ಏ ಪಿಂಕಿ, ಏನೇ ನಿಂದು? ಏನಕ್ಕೆ ಹೆಂಗೆ ಹಿಂಸೆ ಮಾಡ್ತಾ ಇದೆಯಾ ನೀನು? ಅಮ್ಮ ನಾನು ಏನು ಮಾಡಿಲ್ಲಮ್ಮ. ಇವಳು ಬಾವನ್ ಫೋಟೋ ತೋರ್ಸೋದ್ರೆ ತೋರಿಸ್ತಲ್ಲ ನೋಡು. ನಾನೇನು ತಿನ್ಕೊಬಿಡ್ತೀನಿ ಅವಳು ಗಂಡನ್ನ. ಏ ಪ್ರೀತಿ ತೋರ್ಸೆ, ಫೋಟೋ ತೋರ್ಸಕ್ಕೇನೆ ಅದೇನು ಹೆಂಗೆ ಆಡೋದು ನೀನು? ಅಮ್ಮ ನಿನಗೂ ಅರ್ಥ ಆಗ್ತಿಲ್ವಾ? ಅಕ್ಕನ ಫೋನಲ್ಲ ಅಮ್ಮ ಅದು ತೋರಿಸಿದ್ದು ನನಗೆ. ನಾನು ನಿಜವಾಗ್ಲೂ ನನ್ನ ಫೋನಲ್ಲಿ ಇಲ್ಲ. ಅಕ್ಕನಿಗೆ ಫೋನ್ ಮಾಡಿ ಕಳ್ಸ್ಕೊಂತ ಹೇಳ್ತಿದ್ದೀನಿ. ಹೆಂಗೆ ಆಡ್ತಾಳೆ ನೋಡಲ್ಲಿ. ಅಪ್ಪ ನನಗಂತೂ ನಿಮ್ಮಿಬ್ಬರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಹೋಗು ಥೂ, ಆ ಪ್ರೇಮ ಬರಲಿ ಇರೋ, ಸರಿಯಾಗಿ ಮಾಡಿಸ್ತೀನಿ ನಿಮ್ಮಿಬ್ಬರಿಗೆ. ಅವಳ ಮಾತಷ್ಟೇ ಕೇಳೋದು ನೀವಿಬ್ರು. ನನ್ನ ಮಾತು ಕೆಲ್ಲಿ ಸೊಪ್ಪಾಗ್ತೀರಾ ಹೇಳಿ ನೀವು? ಅಮ್ಮ ನಾನು ಏನಕ್ಕೆ ಗೊತ್ತಾ ಇವಳನ್ನ ಫೋರ್ಸ್ ಮಾಡ್ತಿರೋದು ಫೋಟೋ ತೋರಿಸು ಅಂತ? ಅಲ್ಲಮ್ಮ, ಇಷ್ಟು ವರ್ಷಕ್ಕೆ ಎಷ್ಟು ಜನ ಇವಳನ್ನ ನೋಡೋಕೆ ಬಂದರು ಗಂಡನ ಕಡೆಯವರು. ಎಷ್ಟೆಷ್ಟು ಒಳ್ಳೊಳ್ಳೆ ಜಾಬಲ್ಲಿರೋರು, ಎಷ್ಟೆಷ್ಟು ದೊಡ್ಡ ದೊಡ್ಡ ಶ್ರೀಮಂತರು, ಯಾರನ್ನೂ ಒಪ್ಕೊಳ್ಳಿಲ್ಲ. ನನಗೆ ಮದುವೆನೇ ಬೇಡ, ನನಗೆ ಆ ಹುಡುಗ ಇಷ್ಟ ಆಗಿಲ್ಲ, ನನಗೆ ಅದು ಇದು ಅಂತ 1000 ರೀಸನ್ ಹೇಳಿ ಕ್ಯಾನ್ಸಲ್ ಮಾಡ್ತಿದ್ಲು. ಈಗ ನೋಡಿದ್ರೆ ಬರೀ ಫೋಟೋ ನೋಡ್ಬಿಟ್ಟೆ ಫಿದಾ ಆಗ್ಬಿಟ್ಟಿದ್ದಾಳೆ. ಬರೀ ಅವ್ರ ಮೂಡಲ್ಲೇ ಇರ್ತಾಳೆ. ಅದು ಹಿಂಗಮ್ಮ, ಅದೇನಮ್ಮ ಆಗಿದ್ರೆ ಅದನ್ನೇ ನಾನು ನೋಡಬೇಕು. ಅದೇ ನಮಗೂ ಗೊತ್ತಿಲ್ಲ ಕಣವ. ಅದೇನೋ ಫೋಟೋ ನೋಡಿದಟ್ಟಿಗೆ ಒಪ್ಕೊಂಡ್ಲು. ನಿಮ್ಮ ಅಕ್ಕ ಬಂದು ಅದೇನೇನೋ ಹೇಳಿದ್ಲು ಪ್ರೇಮ. ಅವಳು ಹೇಳಿದ್ಮೇಲೆ ಒಪ್ಕೊಂಡು ಆಯ್ತೀನಿ ಅಂದ್ಲು. ಆವತ್ತಿಂದ ಖುಷಿಯಾಗಿ ಅವಳೆ ಒಟ್ಟಿನಲ್ಲಿ. ಅಕ್ಕ ಹೇಳಿ, ಇದಕ್ಕಾದ್ರೂ ಆನ್ಸರ್ ಮಾಡೆ. ಅಲ್ವೇ ಇಷ್ಟು ಹುಡುಗರು ನೋಡಿದ್ರು ನಿನ್ಗೆ ಇಷ್ಟ ಆಗ್ತಿರೋದು, ಆ ಹುಡುಗನೆಲ್ಲ ಅದು ಏನು ಇಷ್ಟ ಆಯಿತು ನಿನಗೆ? ಹಂಗೆ ಒಪ್ಕೊಬಿಟ್ಟಿದ್ಯಾ? ಬರೀ ಅವ್ರ ಜೂಮಲ್ಲೇ ಇರ್ತೀಯ? ಅಷ್ಟೊಂದು ಲವ್ ಆಗೋಯ್ತಾ ಬರೀ ಫೋಟೋ ನೋಡಿ? ಅಂಥದ್ದೇನಮ್ಮ ಅವ್ರ ವಿಶೇಷತೆ? ವಿಶೇಷ ಅಂತ ಏನೂ ಇಲ್ಲ ಕಣೆ. ಅಕ್ಕ ಅವ್ರ ಬಗ್ಗೆ ಹೇಳಿದಾಗ ನನಗೆ ಅವ್ರ ಮೇಲೆ ಗೌರವ ಬಂತು. ಗೌರವ ಜೊತೆಗೆ ಪ್ರೀತಿನೂ ಬಂತು. ನಾನು ನಿಜವಾಗ್ಲೂ ಅಂಥ ಹುಡುಗನೇ ಹುಡುಕ್ತಿದ್ದೆ. ನಂತರ ಅವರು ತುಂಬ ಸೆಲ್ಫ್ ರೆಸ್ಪೆಕ್ಟು. ಏನಂತ ಹೇಳಬೇಕು, ತುಂಬ ಒಳ್ಳೆಯವರು ಕಣೆ, ತುಂಬ ಒಳ್ಳೆಯವರು. ಅದೇ ಹೇಗೆ ಅಂತ ಕೇಳಿದ್ದು. ಅದೇನಪ್ಪ ಆ ಥರ ಒಳ್ಳೆ ಗುಣ ನೋಡ್ಬಿಟ್ಟೆ ಅವರಲ್ಲಿ. ಏನು ಹೇಳಿದ್ಲು ಪ್ರೇಮಕ್ಕ? ನೋಡಮ್ಮ. ಅಯ್ಯೋ, ಅವಳು ಕೇಳಿದ್ರಲ್ಲಿ ಏನು ತಪ್ಪದೆ? ನಾನು ಈ ಮಾತು ಕೇಳಬೇಕು ಅಂತಲೇ ಅನ್ಕೋತಾ ಇದ್ದೆ. ಅದೇನಂತ ಒಳ್ಳೆ ಗುಣ ನೋಡ್ಬಿಟ್ಟು ಇಷ್ಟ ಆಗ್ಬಿಡ್ತು ನಿನಗೆ? ಅದೇನು ಹೇಳು ಕೇಳೋಣ ಮತ್ತೆ. ಅಮ್ಮ ಅವ್ರು ಯಾವ ಥರ ಅಂದರೆ, ಈಗ ನೋಡಿದ್ಯಲ್ವಾ ನೀನು, ಈ ಕಾಲದ ಹುಡುಗರೆಲ್ಲ ದುಡ್ಡು ಅಂತ ಸಾಯ್ತಿರ್ತಾರೆ. ದುಡ್ಡುಗೋಸ್ಕರ ಅಪ್ಪ ಅಮ್ಮನ ಕೊಲೆ ಮಾಡೋದು, ಅಣ್ಣ ತಮ್ಮಂದಿರು ಕೊಲೆ ಮಾಡೋದು, ದುಡ್ಡು ಅಂತ ಎಲ್ಲಿ ಮೋಸ ಮಾಡಿ ಕಿತ್ಕೊಳ್ಳೋದು, ಇದೇ ಥರನೇ ಇರ್ತಾರೆ ಈ ಕಾಲದಲ್ಲಿ. ಸಂಪಾದನೆ ಮಾಡಬೇಕು, ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಬೆಲೆ ಕೊಡಲ್ಲ, ದುಡಿಯೋದು, ದುಡ್ಡು ಅದು ಇದು ಬರೀ ಅದೇ ಇರುತ್ತೆ. ಆದರೆ ಇವ್ರು ಆ ಥರ ಅಲ್ಲಮ್ಮ. ಬೇರೆಯವ್ರ ದುಡ್ಡಿಗೆ ಆಸೆ ಪಡೋದಿರಲಿ, ಅವ್ರ ಸ್ವಂತ ದುಡ್ಡು ಅಂದರೆ ಅವ್ರ ಅಪ್ಪನ ಹತ್ರ ಆಸ್ತಿ ಇದ್ರೂ ಕೂಡ ಆ ಆಸ್ತಿಗೂ ಅವ್ರು ಆಸೆ ಪಟ್ಟಿಲ್ಲಮ್ಮ. ಅವರೇ ದುಡ್ದು ಮನೆ ಜವಾಬ್ದಾರಿ ತಗೊಂಡು ಅಮ್ಮನ ತಂಗಿನ ಸಾಕ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ಹೇಳು? ಅಷ್ಟೇ ಅಲ್ಲಮ್ಮ, ಅಪ್ಪನ ದುಡ್ಡಿಗೆ ಆಸೆ ಪಡೆದೆ, ಆಸ್ತಿ ಬೇಕು ಕೊಡು ಅಂತ ಕೇಳಿದೆ. ನಾನು ದುಡ್ದು ನಾನು ಕೆಲಸ ತೊಗೊಂಡು ಸಂಪಾದನೆ ಮಾಡಿ ನನ್ನ ತಂಗಿನ ಮದುವೆ ಮಾಡಬೇಕು, ಜವಾಬ್ದಾರಿ ತೊಗೋಬೇಕು ಅಂತ ಇಷ್ಟು ಒಳ್ಳೆ ಮನಸ್ಸಿದೆ ಅಮ್ಮ. ತುಂಬ ಒಳ್ಳೆಯವರಮ್ಮ. ಅವ್ರ ಬಗ್ಗೆ ಅಕ್ಕ ಎಲ್ಲ ಹೇಳಿದಾಗ ನನಗೆ ತುಂಬ ಇಷ್ಟ ಆಗಿಬಿಟ್ರು. ನನಗಿಷ್ಟು ವರ್ಷ ಹುಡುಕ್ತಿದ್ದಂಥ ಒಳ್ಳೆ ಹುಡುಗ ಅವರೇ ಅಮ್ಮ. ಮದುವೆ ಅಂತಾದರೆ ಅವ್ರನ್ನೇ ಅಮ್ಮ. ಓಹೋ, ಇದಾ ವಿಷಯ? ಓಕೆ ಅಕ್ಕ, ಅವ್ರು ತುಂಬ ಒಳ್ಳೆಯವರು ಅಂತ ಗೊತ್ತಾಯಿತು. ಅವರಲ್ಲಿರೋ ಒಳ್ಳೆ ಗುಣ ಎಲ್ಲ ನಿನ್ಗೆ ಇಷ್ಟ ಆಯಿತು. ಅದಕ್ಕೆ ಅವ್ರನ್ನ ನೀನು ಒಪ್ಕೊಂಡೆ. ಅದೇ ಥರ ಹುಡುಗನ ನೀನು ಹುಡುಕ್ತಿದ್ದೆ. ಇಷ್ಟೇನಾ ವಿಷಯ? ಹೌದು. ಸುಳ್ಳು ಹೇಳ್ತಿದ್ಯಾ ನೀನು. ಅದ್ರ ಜೊತೆಗೆ ಇನ್ನೂ ಒಂದು ವಿಷಯ ಇದೆ. ಅವ್ರು ನೋಡೋಕೆ ತುಂಬ ಸ್ಮಾರ್ಟ್ ಆಗಿದ್ದಾರಂತೆ. ಪ್ರೇಮಕ್ಕ ಹೇಳಿದ್ಲು ನನಗೆ. ನಿಜ ತಾನೇ? ಅದಕ್ಕೆ ತಾನೇ ನೀನು ಒಪ್ಕೊಂಡಿರೋದು. ನೀನೊಬ್ಳು ಕಣೆ. ಆ ಎಲ್ಲ ಗುಣದ ಜೊತೆಗೆ ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದೀನಿ. ನೋಡ್ದಮ್ಮ, ನೋಡಿದ್ಯಾ ನಿನ್ನ ಮಗಳು? ಹೆಂಗೆ ಅಂತ? ಹೋಗ್ಲಿ ಬಿಡು, ಸದ್ಯ ಒಪ್ಕೊಂಡ್ಲಲ್ಲ. ಇವಳು ಮದುವೆ ಆಗದೆ ಹಿಂಗೆ ಕೂತ್ಕೊಂಡು ನೀನೇನು ನನ್ನ ಮದುವೆ ಮಾಡಲ್ವ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೆ. ಎಂಥ ಬುದ್ಧಿ ಕಲ್ತಿದ್ಯಾ ನೋಡು ನೀನು. ಅಲ್ವೇ, ಮದುವೆ ಆಗದೆ ಅಕ್ಕ ಮನೇಲಿದ್ದಾಳೆ, ಆ ಯೋಚನೆ ಇಲ್ಲ ನಿನಗೆ. ಅಕ್ಕ ಮನೆ ಉಳ್ಕೊಬಿಟ್ಟು ಎಲ್ಲಿ ನನ್ನ ಮದುವೆ ಮಾಡಲ್ವ ಅಂತ ಯೋಚನೆ ಮಾಡ್ತಿದ್ಯಾ? ತಲಹಟೆ. ಇಷ್ಟು ದೊಡ್ಡೋಳಾಗಿದೆಯಾ, ಒಂದು ಚೂರಾದರೂ ಬುದ್ಧಿ ಕಲ್ತಿದ್ಯಾ? ಪ್ರೀತಿ ಹಂಗಲ್ಲ ನೀನು. ದೊಡ್ಡ ತಲಹಟೆ ನೀನು. ಅಮ್ಮ, ಅವಳಿಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲಮ್ಮ. ನಾನು ಮದುವೆ ಆದಮೇಲೆ ಇವಳು ಮಾಡಿಬಿಡು ಬೇಗ. ಮದುವೆ ಆಗಿ ಗಂಡನ ಮನೆಗೆ ಹೋಗಲಿ, ಅವಾಗಾದರೂ ಬುದ್ಧಿ ಕಲಿತಾಳ ನೋಡೋಣ. ಅಯ್ಯೋ, ಫಸ್ಟ್ ನಿನ್ನ ಮದುವೆ ಆಗಲಿ ಇರು, ಆಮೇಲೆ ನೀವೇನು ಕಳಿಸೋದು, ನಾನೇ ಹೋಗ್ತೀನಿ. ನೋಡಮ್ಮ ಹೆಂಗೆ ಹೇಳ್ತಿದ್ದಾಳಂತ. ಹಂಗಲ್ಲಮ್ಮ, ನೀವೇನು ಕಳಿಸೋದು, ಮದುವೆ ಆದ್ಮೇಲೆ ನಾನೇ ಹೋಗ್ತೀನಿ ಅಂತ ಹೇಳಿದಷ್ಟೆ.
ಬಾರಿಸ್ಬಿಡ್ತೀನಿ ನಿನಗೆ. ನಡಿ ನಡಿ, ಕೆಲಸ ಇದೆ ನಡಿ. ಒಂದಾದ್ರೂ ಮನೆ ಕೆಲಸ ಮಾಡ್ತೀಯ ನೀನು? ತರಲೆ ಆಗ್ಬಿಟ್ಟಿದ್ಯಾ ನೀನು. ಅಮ್ಮ ಫಸ್ಟ್ ನನ್ನ ಭಾವನ ಫೋಟೋ ನೋಡಬೇಕು. ಇವಳು ಅಷ್ಟೊಂದು ಇಂಪ್ರೆಸ್ ಆಗೋ ಥರ ಅವ್ರು ಹೇಗಿದ್ದಾರೆ ನೋಡಬೇಕು. ಮೊದಲು ಪ್ರೇಮಕ್ಕಂಗೆ ಫೋನ್ ಮಾಡಿ ಭಾವನ ಫೋಟೋ ಕಳಿಸು ಅಂತ ಹೇಳಿಬಿಟ್ಟು ಪಟ್ ಅಂತ ನೋಡ್ಬಿಡ್ತೀನಿ. ಅಲ್ಲಿ ತನಕ ನನಗೆ ಸಮಾಧಾನನೇ ಆಗೋದಿಲ್ಲ. ಇದೇ ಆಗಬೇಕಾಗಿರೋದು ನಾನು. ನಿನಗೆ ಯಾಕೆ ಎಷ್ಟು ಇಂಟ್ರೆಸ್ಟು? ಯಾಕೆ ಭಾವನ ಮೇಲೆ ನಮ್ಗೆ ಇಂಟ್ರೆಸ್ಟ್ ಇರಬಾರ್ದಾ? ಸರಿ ಬಿಡು. ಏನೋ ಡೌಟಾ? ಅದಕ್ಕೆ ನೀನು ನನ್ನ ಫೋಟೋ ತೋರಿಸ್ತಿಲ್ಲ, ಭಾವನ ಕ್ಯಾಚ್ ಹಾಕೋಬಿಡ್ತೀನಿ ಅಂತನಾ? ನೋಡಮ್ಮ, ಇವಳು ನಾನು ಬಾರಿಸ್ಬಿಡ್ತೀನಿ ನನಗೆ ಇವಳಿಗೆ. ಹೋಗ್ಲಿ ಬಿಡವ, ಏನೋ ಮಾತಾಡ್ಕೊತದೆ ಅದು. ನೀನು ಇರೋ ಗಂಟೆ ಹಂಗೆ ಆಡ್ಕೊತದೆ. ಪ್ರೇಮಯ್ಯ ನೀನು 3 ಜನ ಇರುವಾಗ ಹಂಗೆ ಆಡ್ತಿದ್ರಿ. ಈಗ ಅವಳು ಆದ್ಮೇಲೆ ನೀವಿಬ್ರು ಹಿಂಗೆ ಆಡ್ತಾಯಿದ್ದೀರಿ. ಇನ್ನೊಂದು ವಾರ ತಿಂಗಳಲ್ಲಿ ನೀನು ಹೋಯ್ತಿದ್ದಿ. ಆಮೇಲೆ ಪಾಪ ಅದೊಂದೇ ಇರ್ತದೆ. ಹೌದಮ್ಮ, ಅವಳಿನ್ನೂ ಚಿಕ್ಕ ಮಗು ಥರ ತುಂಬ ಮುದ್ದು ಮಾಡಿ ಸಾಕ್ಬಿಟ್ಟಿದ್ದೀವಿ. ಆಮೇಲೆ ಅವಳು ಮದುವೆ ಮಾಡಬೇಕು ಅಂದರೆ ಭಯನೇ ಆಗುತ್ತೆ ನನಗೆ. ಅದು ಎಂಥ ಮನೆಗೆ ಹೋಗ್ತಾಳೋ ಏನೋ ಅಂತ. ಅದು ಸರಿನೇ, ನೋಡೋದ ನಡಿ. ಮೊದಲು ನಿಂದ ಆಗ್ಬಿಡ್ಲಿ. ನಡೀವಾ ಮನೆಗೂ ನಡಿ. ಹಾಂ ಅಕ್ಕ ಬರ್ತೀನಿ ಅಂದಿದ್ದಾಳೆ ನಾಳೆ, ಪ್ರೇಮಕ್ಕ. ಅದೇ ನನಗೂ ಫೋನ್ ಮಾಡಿದ್ಲು, ಹುಡುಗ ಒಪ್ಕೊಂಡದೆ. ಮನೆಯಲ್ಲಿ ಮಾತಾಡ್ಕೊಂಡು ಬರಬೇಕು ಕಣಮ್ಮ. ಇನ್ನೇನು ಶಾಸ್ತ್ರಗಳು ಏನೇನೈತೆ ನೋಡ್ಕೊಂಡು ಮುಂದುವರ್ಸದ. ಬರ್ತೀನಿ ನಾಳೆ ಅಂತ ಅಂದವಳೆ. ಬತ್ತಾಳೆನ ಬೆಳಗ್ಗೆ. ನಡಿ ಮನೆಗೂ ನಡಿ. ನಿಮ್ಮ ಅಪ್ಪ ಬೈತಿದ್ದ ಮೇಲೆ ಏನು ಮಾಡ್ತಿದ್ರಿ ಇಷ್ಟೊತ್ತಿನಲ್ಲಿ ಆಚೆ ನಿಂತ್ಕೊಂಡು ಅಂತ. ನಡೀರಿ. ಸರಿ ಅಮ್ಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.